ಸ್ನೇಹಿತರೆ, ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಕೆಇಎ ಕಡೆಯಿಂದ ಈಗ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಈಗ ತಾನೇ ಕೆಇಎ ಅವರು ಅವರ ಒಂದು ಟ್ವಿಟರ್ ಪೇಜಲ್ಲಿ ಅಫಿಷಿಯಲ್ ಟ್ವಿಟರ್ ಪೇಜಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಸೊ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ರೀತಿಯ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಸ್ಟೂಡೆಂಟ್ಸ್ ಯಾರಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿದ್ದ ಆದ್ಮೇಲೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಈಗ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಅವ್ರಿಗೆ ಇಷ್ಟ ಇರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ನನಗೆ ಸಿಕ್ಕಿರೋ ಸೀಟನ್ನ ಕ್ಯಾನ್ಸಲ್ ಮಾಡಿಕೊಂಡು ನಾನು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿರೋ ಸ್ಟೂಡೆಂಟ್ಸ್ಗೆ ಕೆಇಎ ಅವರು ಈ ಹಿಂದೆ ಏನ್ ಹೇಳಿದ್ರು, ಕೆಇಎ ಆಫೀಸ್ಗೆ ವಿಸಿಟ್ ಮಾಡಿ 5,000 ಪೆನಾಲ್ಟಿಯನ್ನ ಪೇ ಮಾಡಿಕೊಂಡು ನೆಕ್ಸ್ಟ್ ನೀವು ಸೀಟನ್ನು ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ಫ್ರೆಶ್ ಆಗಿ ಎಲ್ಲ ಲಾಗಿನ್ ಆಗಿ ಥರ್ಡ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು ಅಂತ ಹೇಳಿದ್ರು. ಬಟ್ ಇದೀಗ ಕೆಇಎ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಜೊತೆಗೆ ನಮ್ಮ ಒಂದು ಕ್ಲೈಂಟ್ಸ್ ಸಹ ಫೋನ್ ಮಾಡಿದ್ರು. ಅವರು ಕೆಇಎ ಆಫೀಸ್ಗೆ ವಿಸಿಟ್ ಮಾಡಿದ್ರಂದ್ರೆ ಜನ ಅನ್ನುವಂಥದ್ದು ಸ್ಟೂಡೆಂಟ್ಸ್ ತುಂಬಾ ಜನ ಇದ್ರಂತೆ, ತುಂಬಾ ಕ್ಯೂ ಇತ್ತಂತೆ. ಅವರು ಬೆಳಗಿಂದನೂ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂತಹ ಕೆಇಎ ಅವರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಯಾರಾದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದಾರೋ ಅಂತಹ ಸ್ಟೂಡೆಂಟ್ಸ್ಗಾಗಿ ಆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ 5,000 ಪೆನಾಲ್ಟಿ ಫೀಸನ್ನು ಪೇ ಮಾಡೋದಕ್ಕೆ ಆನ್ಲೈನಲ್ಲೇ ಒಂದು ಅವಕಾಶವನ್ನು ಕೊಡ್ತಾರಂತೆ. ಸೊ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಯಾವಾಗಿಂದ ಕೊಡ್ತಾರೆ ಅಂತ ಅಂದ್ರೆ, ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 29ನೇ ತಾರೀಕು ಮಧ್ಯಾಹ್ನ 3 ಗಂಟೆವರೆಗೂ ಟೈಮನ್ನು ಕೊಡ್ತಾರಂತೆ. ಸೊ ನಿಮ್ಗೆಲ್ಲ ಗೊತ್ತು, ರಿಸಲ್ಟ್ ಬಂದಿದ್ದ ಆದ್ಮೇಲೆ ಇಲ್ಲಿ ನಮ್ಗಿರುವಂಥದ್ದು ಎರಡೇ ಆಪ್ಷನ್ಸ್, ಒಂದು ಬಂದು ಚಾಯ್ಸ್ 1, ಇನ್ನೊಂದು ಬಂದು ಚಾಯ್ಸ್ 4. ಸೊ ಚಾಯ್ಸ್ 1 ಕೊಟ್ಟೇನು ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು, ಡಾಕ್ಯುಮೆಂಟ್ಸ್ ಎಲ್ಲಾನು ಸಹ ರಿಪೋರ್ಟ್ ಮಾಡಿ ಅದಾದ್ಮೇಲೆ ಬೇಕಿದ್ರೆ ಥರ್ಡ್ ರೌಂಡ್ಗೆ ಅಪ್ಗ್ರೇಡೇಷನ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ಬೋದು. ಬಟ್ ಈ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಯಾವುದೇ ತರದ ಆಪ್ಷನ್ ಆದ್ರೆ ಇರಲಿಲ್ಲ. ಡೈರೆಕ್ಟ್ ಕೆಇಎ ಆಫೀಸ್ಗೆ ಹೋಗ್ಬೇಕಿತ್ತು, ಪೆನಾಲ್ಟಿ ಪೇ ಮಾಡಬೇಕಿತ್ತು, ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕಿತ್ತು. ಬಟ್ ಇದೀಗ ಕೆಇಎ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಅಂತಾನೆ ನಾನು ಹೇಳ್ತೀನಿ. ಸೊ ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅನ್ನೋ ಸ್ಟೂಡೆಂಟ್ಸು ಆನ್ಲೈನ್ ಅಲ್ಲೇ ನೀವು 5,000 ಪೆನಾಲ್ಟಿಯನ್ನ ಪೇ ಮಾಡಿ ನಿಮಗೆ ಸಿಕ್ಕಿರುವಂತಹ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬಹುದಾಗಿರುತ್ತೆ. ಇದೀಗ ಇವತ್ತು ಕೆಇಎ ಕಡೆಯಿಂದ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ ಆದ್ರೆ ಆಗಿರುತ್ತೆ. ಅಂಡ್ ಜೊತೆಗೆ ಕೆಇಎ ಅವರು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಆಗಿರುತ್ತೆ. ಅಂಡ್ ಜೊತೆಗೆ ಡಾಕ್ಯುಮೆಂಟ್ಸ್ ಅನ್ನೆಲ್ಲ ತಗೊಂಡೋಗಿ ರಿಪೋರ್ಟ್ ಮಾಡೋದಕ್ಕೆ ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ನಾಳೆ ಲಾಸ್ಟ್ ಡೇಟ್ ಆದ್ರೆ ಆಗಿರುತ್ತೆ. ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡೋದಕ್ಕೆ ಈಗ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಗ್ಗೆನೇ ನಮಗೆ ಇನ್ಫಾರ್ಮೇಶನ್ ಸಿಗ್ಬಿಡ್ತು. ಒಂದು 5,000 ಪೆನಾಲ್ಟಿಯನ್ನ ಪೇ ಮಾಡೋದಕ್ಕೆ ಕೆಇಎ ಆಫೀಸ್ಗೆ ಹೋಗ್ಬೇಕಂತ ಏನಿಲ್ಲ, ಇನ್ಯಾರೂ ಸಹ ಆಫೀಸ್ಗೆ ಹೋಗೋದಕ್ಕೆ ಹೋಗಬೇಡಿ, ಜಸ್ಟ್ ಆನ್ಲೈನ್ ಅಲ್ಲೇ ಪೇ ಮಾಡ್ಕೋಬಹುದು. ಇವತ್ತು 3 ಗಂಟೆ ಮೇಲೆ ಬಿಡ್ತಾರಂತೆ. ನೀವು ಪೋರ್ಟಲ್ಗೆ ಲಾಗಿನ್ ಆಗಿ ಅಲ್ಲಿ ನಿಮಗೆ ತೋರಿಸ್ಬಿಡುತ್ತೆ, ಲಿಂಕ್ ಕೊಡ್ತಾರೆ ಸಪರೇಟ್ ಆಗಿ. ಆ ಪೋರ್ಟಲ್ಗೆ ಲಾಗಿನ್ ಆಗಿ ಅಲ್ಲಿ 5,000 ಪೆನಾಲ್ಟಿ ಯಾರು ಪೇ ಮಾಡಬೇಕು ಅಂತ ಅನ್ಕೊಂಡಿದ್ರು ಅವ್ರು ಪೇ ಮಾಡಿ ಇವತ್ತು 3 ಗಂಟೆಯಿಂದ ಲಿಂಕ್ ಆಕ್ಟಿವೇಟ್ ಆಗುತ್ತೆ, 29ನೇ ತಾರೀಕುವರೆಗೂ ಇರುತ್ತೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಕ್ಲಿಯರ್ ಆಗಿ ಅಪ್ಡೇಟ್ ಮಾಡಿದ್ದಾರೆ, ಯಾವುದೇ ತರಹದ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಇಲ್ಲ. ಚಾಯ್ಸ್ ಎಂಟ್ರಿ ಆಗಲಿ ಅಥವಾ ನೆಕ್ಸ್ಟ್ ಫೀಸ್ ಪೇಮೆಂಟ್ ಮಾಡೋದಕ್ಕಾಗಲಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಇವತ್ತೇ ಲಾಸ್ಟ್ ಡೇಟು. ಅಂಡ್ ನೆಕ್ಸ್ಟ್ ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನು ರಿಪೋರ್ಟ್ ಮಾಡೋದಕ್ಕೆ ಇಲ್ಲಿ ನಿಮಗೆ ಬಂದ್ಬಿಟ್ಟು ನಾಳೆನೇ ಲಾಸ್ಟ್ ಡೇಟ್ ಆದ್ರೆ ಆಗಿರುತ್ತೆ. 27ನೇ ತಾರೀಕುವರೆಗೂ ಚಾಯ್ಸ್ ಎಂಟ್ರಿ, ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ರಿಪೋರ್ಟ್ ಮಾಡೋದಕ್ಕೆ 28ನೇ ತಾರೀಕುವರೆಗೂ ಆಗಿರುತ್ತೆ. ಅಂಡ್ ಜೊತೆಗೆ ಕ್ಲಿಯರ್ ಆಗಿ ಇನ್ನೊಂದು ತಿಳಿಸ್ಕೊಟ್ಟಿದ್ದಾರೆ ನೋಡಿ, ಸೊ ಗಮನಿಸಿ ಅಂತ ಹೇಳಿ ಸ್ಪೆಷಲ್ ಆಗಿ ಕೊಟ್ಟಿದ್ದಾರೆ. ಸೊ ಮೆಡಿಕಲ್ ಮತ್ತು ಡೆಂಟಲ್ ಆಪ್ಷನ್ ಎಂಟ್ರಿ ಮಾಡಿ ಅವರಿಗೆ ಈ ಸೀಟುಗಳು ಹಂಚಿಕೆಯಾಗದೆ ಇತರೆ ಸೀಟುಗಳು ಹಂಚಿಕೆಯಾಗಿದ್ದು ಅವರಿಗೆ ಹಂಚಿಕೆಯಾಗಿರುವ ಸೀಟುಗಳನ್ನು ಇಷ್ಟವಿಲ್ಲದಿದ್ದರೆ ಚಾಯ್ಸ್ 4 ಹಾಕುವುದು ಸೂಕ್ತ. ಚಾಯ್ಸ್ 4 ಹಾಕಿದರೂ ಮೆಡಿಕಲ್ ಡೆಂಟಲ್ ಆಪ್ಷನ್ ಎಂಟ್ರಿ ಮಾಡಿರುವುದರಿಂದ ಅವರು ಮೆಡಿಕಲ್ ಬರ್ ಡೆಂಟಲ್ ಎರಡನೇ ಸುತ್ತಿನಲ್ಲಿ ಭಾಗವಹಿಸಬಹುದಾಗಿರುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಯಾರು ಗೊತ್ತಾ, ಈ ಕೆಸಿಇಟಿ ಅಂಡ್ ಹಾಗೇನು ನೀಟು ಎರಡು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಇಂತಹ ಸ್ಟೂಡೆಂಟ್ಸ್ ಇವಾಗ ಏನು ಆಗಿರುತ್ತೆ, ಒಂದು ನೀಟ್ ರಿಲೇಟೆಡ್ ಒಂದು ಮೆಡಿಕಲ್ ಅಥವಾ ಡೆಂಟಲ್ ಆಪ್ಷನ್ ಎಂಟ್ರಿ ಮಾಡಿದ್ರು ಅವ್ರಿಗೆ ಆ ಒಂದು ಸೀಟ್ಸ್ ಆದ್ರೆ ಸಿಕ್ಕಿರೋದಿಲ್ಲ. ಕೆಸಿಇಟಿ ಅಂಡರ್ ಅಲ್ಲಿ ಬರುವಂತಹ ಕೋರ್ಸ್ ಯಾವುದೋ ಒಂದು ಸೀಟ್ ಸಿಕ್ಕಿರುತ್ತೆ. ನನಗೆ ಫರ್ದರ್ ನೆಕ್ಸ್ಟ್ ರೌಂಡ್ ಯಾವುದೇ ತರದ್ ಬೇಡ, ನಾನು ನೆಕ್ಸ್ಟ್ ಫರ್ದರ್ ರೌಂಡ್ ಹೋಗ್ಬೇಕು ಅಂತ ಇದ್ ಮಾಡ್ತಿಲ್ಲ ಅಂದ್ರೆ ಕೆಸಿಇಟಿ ರಿಲೇಟೆಡ್ ನಾನು ಬ್ಯಾಕಪ್ ಅಲ್ಲಿ ಇಟ್ಕೊಂಡಿಲ್ಲ, ನಾನು ಏನಿದ್ರು ಇನ್ನು ನೆಕ್ಸ್ಟ್ ಮೆಡಿಕಲ್ ಅಂಡ್ ಹಾಗೇನು ಡೆಂಟಲ್ ಅಲ್ಲಿ ಟ್ರೈ ಮಾಡ್ತೀನಿ ಅನ್ನುವಂತ ಸ್ಟೂಡೆಂಟ್ಸ್ ಚಾಯ್ಸ್ 4 ಅನ್ನ ಕೊಟ್ಟು ಇವಾಗ ಎಕ್ಸಿಟ್ ಆದ್ರೆ ಕೇವಲ ಕೆಸಿಇಟಿ ಕೌನ್ಸಿಲಿಂಗ್ ಮಾತ್ರ ಎಕ್ಸಿಟ್ ಆಗ್ತಾರೆ. ನೆಕ್ಸ್ಟ್ ನಡೆಯುವಂತ ಮೆಡಿಕಲ್ದು ಡೆಂಟಲ್ದು ನೆಕ್ಸ್ಟ್ ರೌಂಡ್ ಏನ್ ನಡೆಯುತ್ತೆ ಆ ಒಂದು ನೆಕ್ಸ್ಟ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಆ ಸ್ಟೂಡೆಂಟ್ಸ್ ಆದ್ರೆ ಪಾರ್ಟಿಸಿಪೇಟ್ ಮಾಡಬಹುದು, ಆಪ್ಷನ್ ಎಂಟ್ರಿನ ಮಾಡ್ಕೋಬಹುದು ಅಂತ ಹೇಳಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ, ಇದು ಬಂದು ಕೆಸಿಇಟಿ ನೀಟು ಎರಡು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇವಾಗ ಅವ್ರಿಗೆ ಸೀಟ್ ಸಿಕ್ಕಿರುತ್ತೆ ಅಂತ ಸ್ಟೂಡೆಂಟ್ಸ್ ಕೆಸಿಇಟಿ ಇದು ಚಾಯ್ಸ್ 4 ಅನ್ನ ಕೊಟ್ರೆ ಕೆಸಿಇಟಿ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ತಾರೆ. ನೆಕ್ಸ್ಟ್ ನೀಟ್ ದೇ ನಡೆಯುತ್ತೆ ನೆಕ್ಸ್ಟ್ ಸೆಕೆಂಡ್ ರೌಂಡ್, ಆ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಗುಡ್ ನ್ಯೂಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಲಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾಕಂತ ಅಂದ್ರೆ ಇವತ್ತು ಕೆಇಎ ಆಫೀಸ್ ಹತ್ರ ಸಾಕಷ್ಟು ಜನ ಇದ್ರಂತೆ, ಆ ಕ್ಯೂ ಅಲ್ಲಿ ನೋಡಕ್ಕಾಗದೆ ಅಲ್ಲಿ ಮ್ಯಾನೇಜ್ ಮಾಡಕ್ಕಾಗ್ದೇನೆ ಕೆಇಎ ಅವರು ಏನ್ ಮಾಡಿದ್ದಾರೆ, ಸೊ ಆನ್ಲೈನ್ ಮುಖಾಂತರನೇ ನಿಮಗೆ ಕೊಟ್ಟಿರುವಂತದ್ದು 3 ಗಂಟೆ ಮೇಲೆ ಲಿಂಕ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಲಿಂಕ್ ಮುಖಾಂತರ ಯಾವ ರೀತಿಯಾಗಿ ಸೀಟನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಾನು ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.